ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷ, ದಶಮಿ, ಪೂರ್ವಾಷಾಢ ನಕ್ಷತ್ರ. ದಿನಾಂಕ 13/3/2026 ಶುಕ್ರವಾರ. ಮುಖ್ಯಾಂಶಗಳು: ರಂಗ ಶಿಕ್ಷಣ ಸಪ್ತಾಹ 2026ರ ಕಾರ್ಯಕ್ರಮದ ಸಮಾರೋಪ. ಸುದ್ದಿಯ ವಿವರ. ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದುದು. ಕಲೆ, ನೃತ್ಯ, ಕಂಸಾಳೆ, ವೀರಗಾಸೆ, ನಂದಿಕೋಲು ಮುಂತಾದ ಕಲಾ ಪ್ರಕಾರಗಳು ಬದುಕಿನ ವಾಸ್ತವಿಕತೆಯನ್ನು ತೆರೆದಿಡುವ ಸಾಮಾಜಿಕ ಇತಿಹಾಸದ ಆಕರವಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗುಂಬೆ ಗಣೇಶ್ ಹೆಗಡೆ ಹೇಳಿದರು. ಮೈಸೂರು ನಿರಂತರ ಫೌಂಡೇಶನ್, ಮೆಣಸೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಯುವ ಘಟಕ ಆಯೋಜಿಸಿದ್ದ ರಂಗ ಶಿಕ್ಷಣ ಸಪ್ತಾಹ 2026ರ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣದಲ್ಲಿ ಮಾತನಾಡಿದರು. ನಮ್ಮ ಪಾರಂಪರಿಕ ಮೌಲ್ಯವಾದ ರಂಗಭೂಮಿ, ಯಕ್ಷಗಾನ ಕಲಾವಿದರ ಸೃಜನಶೀಲತೆ ನಮಗೆ ಮಾದರಿ. ಚಲನಚಿತ್ರ ಕಲಾವಿದರನ್ನು ವೈಭವೀಕರಿಸುವಲ್ಲಿ ನಾವು ಸದಾ ನಿರತರಾಗಿದ್ದು, ಸಾಂಸ್ಕೃತಿಕ ನೆಲೆಗಟ್ಟಿನ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತಿದ್ದೇವೆ ಎಂದರು. ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ದೇವಾನಂದ ವರಪ್ರಸಾದ್ ಮಾತನಾಡಿ, ಪ್ರತಿಯೊಬ್ಬರಲ್ಲೂ ಕಲಾವಿದನಿದ್ದಾನೆ. ಅವರ ಅಂತರ್ಗತದಲ್ಲಿ ಇರುವ ಕ್ರಿಯಾಶೀಲತೆಗೆ ಪೂರಕವಾಗಿ ಯುವ ಪೀಳಿಗೆಗೆ ರಂಗ ತರಬೇತಿ ನೀಡುವ ಪ್ರಕ್ರಿಯೆ ನಿರಂತರವಾಗಿ ಇರಬೇಕು. ಶಿಕ್ಷಣದ ಜೊತೆ ರಂಗಭೂಮಿ ಮಾಹಿತಿ, ಜಾನಪದ ಕಲೆ, ಸಾಹಿತ್ಯದ ಆಸಕ್ತಿ ಬೆಳೆಸುವಲ್ಲಿ ಗುರುವಿನ ಪಾತ್ರ ಪ್ರಾಮುಖ್ಯ. ನಗರಗಳಲ್ಲಿ ಕಾಲೇಜುಗಳ 4 ಗೋಡೆ ನಡುವೆ ಬೆಳೆಯುವ ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಕೆಗೆ ಸೀಮಿತವಾಗಿರುತ್ತಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದ ಕಾಲೇಜು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪಿಸುತ್ತದೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲೆ ಭಾರತಿ ವಹಿಸಿದ್ದರು. ಕಾಲೇಜಿನ CDC ಕಾರ್ಯಾಧ್ಯಕ್ಷ ತ್ರಿಮೂರ್ತಿ, ಕಜಾಪ ಅಧ್ಯಕ್ಷ ಅಂಗುರ್ಡಿ ದಿನೇಶ್, ಕಸಾಪ ಯುವ ಘಟಕದ ಅಧ್ಯಕ್ಷ ಸಚಿನ್ GL, ಸಪ್ತಾಹ ಸಂಯೋಜಕ ರಾಘವೇಂದ್ರ ರೆಡ್ಡಿ, ಆಶಾ BG, ಮಂಜುನಾಥ್ DS, ಚಾಣಕ್ಯ ರಾವ್ ಇದ್ದರು. ಗಮಕ ವಿದ್ವತ್ ಪರೀಕ್ಷೆಯಲ್ಲಿ ಜಿಲ್ಲೆಯ ಅಗಳಗಂಡಿಯ ಶಾರದಾಂಬಾ ಕೃಷ್ಣಮೂರ್ತಿ, ಕಸ್ತೂರಿ ನಾರಾಯಣಸ್ವಾಮಿ ಉತ್ಕೃಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ವೀಣಾ ಆತ್ಮಾರಾಮ್, ಮೀನಾಕ್ಷಿ ನಾರಾಯಣ್, ಸುನೀಲಾ ಭಾಸ್ಕರ್, ಯಶೋಧ ತಿಮ್ಮಪ್ಪ, GV ಅಶ್ವಿನಿಯವರು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಗಮಕ ಪ್ರೌಢ ಪರೀಕ್ಷೆಯಲ್ಲಿ ರಜನಿ ಶ್ರೀಧರ್ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಂಚಾರಿ ಆಸ್ಪತ್ರೆಯಿಂದ ಮಾರ್ಚ್ 18ರಂದು ಕೆರೆ ಗ್ರಾಮ ಪಂಚಾಯಿತಿ ಮಾತೊಳ್ಳಿ ಅಂಗನವಾಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಶಿಬಿರದಲ್ಲಿ ಸ್ತ್ರೀರೋಗ, ನೇತ್ರ, ದಂತ, ಮೂಳೆ, ಶಿಶು ಹಾಗೂ ಸಾಮಾನ್ಯ ಕಾಯಿಲೆಗೆ ಚಿಕಿತ್ಸೆ ನೀಡಲಾಗುತ್ತದೆ. ಬೆಳಗ್ಗೆ 10ರಿಂದ ಶಿಬಿರ ಆರಂಭವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಗುಡ್ಡದ ಹೈಸ್ಕೂಲಿನ ಹಳೆ ವಿದ್ಯಾರ್ಥಿ ಸಂಘದ ಸ್ನೇಹ ಸಮ್ಮಿಲನ ಮಾರ್ಚ್ 15ರಂದು ಕನ್ನಡ ಭವನದಲ್ಲಿ ಮಧ್ಯಾಹ್ನ 4ಕ್ಕೆ ಸಂಘದ ಅಧ್ಯಕ್ಷ HA ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಶಿವಮೊಗ್ಗ DVS ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ, ಶಾಲೆಯ ಹಳೆ ವಿದ್ಯಾರ್ಥಿ ಡಾಕ್ಟರ್ HT ಕೃಷ್ಣಮೂರ್ತಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಡಾಕ್ಟರ್ ನಿರಂಜನ್ ಕುಮಾರ್ ರಸಪ್ರಶ್ನೆ ನಡೆಸಲಿದ್ದಾರೆ. ವಿದ್ಯಾಭಾರತಿ ಭವನದಲ್ಲಿ ಮಾರ್ಚ್ 15ರಂದು ಲಕ್ಷ ಗಾಯತ್ರಿ ಹೋಮ ಮತ್ತು ವಿಪ್ರ ಮಹಿಳಾ ಘಟಕದ ವಾರ್ಷಿಕೋತ್ಸವ ನಡೆಯಲಿದೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಾಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಾಪ್ ಮಾಡಿ. ವಂದನೆಗಳು.